ಸೊ ಒಂದೆರಡು ವಿಚಾರಗಳು ನಾವು ನೀವೆಲ್ಲರೂ ಈ ಪುಟ್ಟ ಮಗುವಿನ ಇಂಪಾದ ಧ್ವನಿಯಲ್ಲಿ ಆಲಿಸೋಣ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಶಿವಪ್ರೀತ್. ನಾನು ಓದುತ್ತಿರುವ ತರಗತಿ 4ನೇ ತರಗತಿ. ನಾನು ಇಂದು ಚನ್ನಬಸವ ಪಟ್ಟದೇವರ ಬಗ್ಗೆ ಒಂದೆರಡು ಮಾತನಾಡಲು ಬಂದಿದ್ದೇನೆ. ಚನ್ನಬಸವ ಪಟ್ಟದೇವರ ಮೊದಲನೇ ಹೆಸರು ಮಹಾರುದ್ರಪ್ಪ, ತಂದೆ ಹೆಸರು ರಾಚಪ್ಪ, ತಾಯಿ ಹೆಸರು ಸಂಗವ್ವ. ಅವರ ಬಾಲ್ಯದಲ್ಲಿಯೇ ತನ್ನ ತಂದೆ ತಾಯಿಯನ್ನು ಕಳೆದುಕೊಳ್ಳುತ್ತಾರೆ. ಹೇಗೆಂದರೆ ಪ್ಲೇಗು ರೋಗ ಎಂದು ಒಂದು ರೋಗವಾಗಿತ್ತು. ಆ ರೋಗ ಅಂಟು ರೋಗವಾದ್ದರಿಂದ ಬಹಳ ವೇಗವಾಗಿ ಹರಡ್ತಾ ಇತ್ತು. ಇದರ ಸಲುವಾಗಿ ಅವರು ಚನ್ನಬಸವ ಪಟ್ಟದೇವರ ತಂದೆ ತಾಯಿ ಇಬ್ಬರು ಮರಣವನ್ನು ಹೊಂದುತ್ತಾರೆ. ಆಮೇಲೆ ಕಮ್ಮಲ್ ನಗರದಲ್ಲಿ ಮಠದಲ್ಲಿ ಅವರು ಸೇರಿಕೊಳ್ಳುತ್ತಾರೆ. ದಿನಾಲು ಮುಂಜಾನೆ ಪಂಕ್ತಿ ಭಿಕ್ಷೆಯನ್ನು ಕೊಡ್ತಾ ಇದ್ರು. ಮತ್ತೆ ಹೊಲಕ್ಕೆ ಹೋಗಿ ದನಕರುಗಳಿಗೆ ಹುಲ್ಲನ್ನು ತರ್ತಾ ಇದ್ರು, ಕುದುರೆಗಳಿಗೆ ಹುಲ್ಲನ್ನು ಹಾಕ್ತಾ ಇದ್ರು. ಹೀಗೆ ಇದನ್ನು ನೋಡಿದ ಮುದಿಯೋಳದ ಅಪ್ಪವರು ಹೇಳುತ್ತಾರೆ, ನೀನು ಶಿಕ್ಷಣ ಕಲಿಯುವುದಿಲ್ಲವೇ ಎಂದಾಗ, ನಾನು ನನ್ನ ಗುರುಗಳಿಗೆ ಕೇಳುತ್ತೇನೆ ಎಂದು ಹೇಳುವವರು. ಗುರುಗಳಿಗೆ ಕೇಳಲು ಹೋದಾಗ ಅವರ ಗುರುಗಳು ನಿರಾಕರಿಸುತ್ತಾರೆ. ಏಕೆಂದರೆ ನೀನು ಶಿಕ್ಷಣವನ್ನು ಕಲಿಯೋದಕ್ಕೆ ಹೋದರೆ ಇಲ್ಲಿ ಕಾಯಕವನ್ನು ಮಾಡುವವರು ಯಾರು ಎಂದು ಅವರು ನಿರಾಕರಿಸುತ್ತಾರೆ. ಆಗ ಚನ್ನಬಸವ ಪಟ್ಟದೇವರಿಗೆ ಲಿಂಗ ದೀಕ್ಷೆ ಆದ ನಂತರ ಚನ್ನಬಸವ ಎಂದು ನಾಮಕರಣ ಮಾಡಲಾಯಿತು. ಚನ್ನಬಸವ ಅವರು ಯಾರಿಗೆ ಹೇಳದೆ ಅವರು ವಿದ್ಯೆ ಕಲಿಬೇಕೆಂದು ಬಹಳ ಹಂಬಲವಿತ್ತು. ಇದರ ಸಲುವಾಗಿ ಅವರು ಮುದಿಯೋಳದ ಅಪ್ಪವರ ಹತ್ತಿರ ಹೋಗಿ ಅವರ ಸೇವೆಯನ್ನು ಮಾಡುತ್ತಾ ಶಿಕ್ಷಣವನ್ನು ಕಲಿಯುತ್ತಾರೆ. ಮತ್ತೆ ಅವರು ತಿಳಿದುಕೊಳ್ಳುತ್ತಾರೆ, ನಾನು ಒಂದು ಮಠದ ಮರಿಗಳಾಗಬೇಕು ಎಂದು ಅವರು ಯೋಚನೆ ಮಾಡ್ತಾ ಇರುತ್ತಾರೆ. ಅದೇ ಸಂದರ್ಭದಲ್ಲಿ ಬಾಲ್ಕಿ ಹಿರೇಮಠ ಸಂಸ್ಥಾನದಲ್ಲಿ ಮರಿಗಳು ಬೇಕಾಗಿದ್ರು. ಆಗ ಅವರು ಹಾನಗಲ್ ಕುಮಾರೇಶ್ವರ ಅವರ ಶಿಷ್ಯರಾಗಿ ಶಿಕ್ಷಣವನ್ನು ಕಲಿತು ಬಾಲ್ಕಿ ಹಿರೇಮಠ ಸಂಸ್ಥಾನದ ಮರಿಗಳಾಗ್ತಾರೆ. ಆಗ ಹಾನಗಲ್ ಕುಮಾರೇಶ್ವರ ಅವರು ಹೇಳುತ್ತಾರೆ, ಮಠಕ್ಕಾಗಿ ನೀನಲ್ಲ, ನಿನಗಾಗಿ ಮಠವಿದೆ. ಈ ಜಾಗದಲ್ಲಿ ಶಿಕ್ಷಣದ ಬಹಳ ಕೊರತೆ ಇದೆ. ನೀನು ಶಿಕ್ಷಣವನ್ನು ಬಡವರಿಗೆ, ದೀನ ದಲಿತರಿಗೆ ಹೇಳಿಕೊಡಬೇಕು ಎಂದಾಗ, ಆಗಿನ ಕಾಲದಲ್ಲಿ ನಿಜಾಮನ ಆಳ್ವಿಕೆ ಇತ್ತು. ಆಗ ಉರ್ದು ಕಲಿಸಬೇಕಾಗ್ತಾ ಇತ್ತು. ಕನ್ನಡವನ್ನು ಯಾರು ಹೇಳ್ತಾ ಇರಲಿಲ್ಲ. ಆದರೆ ಚನ್ನಬಸವ ಪಟ್ಟದೇವರು ಹೊರಗಡೆ ಉರ್ದು ಬೋರ್ಡ್ ಹಾಕಿ ಒಳಗಡೆ ಕನ್ನಡವನ್ನು ಕಲಿಸಿ ಕನ್ನಡವನ್ನು ಉಳಿಸಿ ಬೆಳೆಸಿಕೊಂಡು ಬಂದವರು ಯಾರೆಂದರೆ ಅವರೇ ನಮ್ಮ ಚನ್ನಬಸವ ಪಟ್ಟದೇವರು. ಚನ್ನಬಸವ ಪಟ್ಟದೇವರು ಆಗ ಬಡವರಿಗೆ, ದೀನ ದಲಿತರಿಗೆ ಬರಗಾಲ ಉಂಟಾದಾಗ ನೀರನ್ನು ಎಷ್ಟೋ ಕಿಲೋಮೀಟರ್ ದೂರದಿಂದ ತರ್ತಾ ಇದ್ರು. ಆದರೆ ಅವರು ಚನ್ನಬಸವ ಪಟ್ಟದೇವರು ಹೇಳುತ್ತಾರೆ, ನೀವು ಅಷ್ಟೊಂದು ದೂರ ಹೋಗಿ ನೀರನ್ನು ಏಕೆ ತರುತ್ತೀರಿ? ನಮ್ಮ ಹತ್ತಿರ ಬಾವಿ ಇದೆ, ಬನ್ನಿ ನಿಮ್ಮನ್ನು ನೀರು ಕೊಡುತ್ತೇವೆ ಎಂದು ನೀರನ್ನು ಕೊಡ್ತಾ ಇದ್ರು. ಆಗಿನ ಕಾಲದಲ್ಲಿ ಬಾವಿಗೆ ಬಡವರು, ದೀನ ದಲಿತರು ಮುಟ್ಟಿದ್ರೆ ಪ್ರಾಣ ಹೋದಂತೆ ಆಗ್ತಾ ಇತ್ತು ಮೂಢನಂಬಿಕೆಯಲ್ಲಿ ಮುಳುಗಿದ ಜನರಿಗೆ. ಆಗ ಅವರು ಶಿಕ್ಷಣವನ್ನು ಸ್ಥಾಪಿಸ್ತಾರೆ. ಮತ್ತೆ ಅನ್ನ ದಾಸೋಹವನ್ನು ಮಾಡೋದಕ್ಕೆ ಮುಷ್ಟಿ ಪಂಡತ್ ಮಾಡ್ತಾರೆ. ಮನೆ ಮನೆಗೆ ಹೋಗಿ ಒಂದು ಮುಷ್ಟಿ ಧಾನ್ಯವನ್ನು ಅವರು ತಂದು ಮಕ್ಕಳಿಗೆ ದಾಸೋಹವನ್ನು ಮಾಡ್ತಾ ಇದ್ರು. ಆಗ ಜನರು ಇವರಿಗೆ ಭಿಕ್ಷೆಯನ್ನು ಬೇಡೋದಕ್ಕೆ ಹೋದಾಗ ಕೊಳ್ಳನ್ನು ಹಾಕ್ತಾ ಇದ್ರು. ಏಕೆಂದರೆ ಇವರು ಬಡವರಿಗೆ, ದೀನ ದಲಿತರಿಗೆ ಬಾವಿ ಕೆರೆಗಳನ್ನು ಮುಟ್ಟಿಸಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಇವರು ಚೆನ್ನಾಗಿಲ್ಲ ಎಂದು ಕೊಳ್ಳನ್ನು ಹಾಕ್ತಾ ಇದ್ರು. ಆದರೂ ಅವರು ಏನನ್ನು ತಿಳಿಕಳಿಸ್ಕೊಳ್ಳದೆ ಆಗ ಜನರು ಹೇಳುತ್ತಾರೆ, ನೀವು ಎಲ್ಲರಿಗೂ ಶಿಕ್ಷಣವನ್ನು ಕಲಿಸ್ತಾ ಇದ್ದೀರಲ್ಲ, ನಮ್ಮ ಮನೆಯಲ್ಲಿ ದನ ಕರುಗಳು ಸತ್ತರೆ ಯಾರು ತೆಗೆದುಕೊಂಡು ಹೋಗ್ಬೇಕು ಅದನ್ನು ಅಂದರೆ, ಆಗ ಚನ್ನಬಸವ ಪಟ್ಟದೇವರು ಹೇಳುತ್ತಾರೆ, ಸರಳವಾಗಿ ನೀವು ತೆಗೆದುಕೊಂಡು ಹೋಗಿ ಅದನ್ನು ಹೇಳಿದಾಗ ಮತ್ತೆ ಯುದ್ಧವಾಗುತ್ತದೆ. ಆ ಯುದ್ಧದಲ್ಲಿ ಏನನ್ನು ತಿಳಿಸಿಕೊಳ್ಳದೆ ಅವರು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸ್ತಾ ಇದ್ರು. ಮತ್ತೆ ಕನ್ನಡವನ್ನು ಉಳಿದ ಸಲುವಾಗಿ ಏನೆಂದರೆ, ಆಗಿನ ಕಾಲದಲ್ಲಿ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಶಿಕ್ಷಣವನ್ನು ಉಳಿಸಿಕೊಂಡು ಕನ್ನಡವನ್ನು ಬೆಳೆಸಿಕೊಂಡು ಬಂದು ಸಲುವಾಗಿ ಇಂದು ನಮ್ಮ ಮಕ್ಕಳು ಕನ್ನಡವನ್ನು ಕಲಿತಾ ಇದ್ದಾರೆ. ಇಷ್ಟನ್ನು ಈ ಚಿಕ್ಕ ಭಾಷಣಕ್ಕೆ ಮತ್ತೆ ಅದನ್ನೇ ಮೂಲಕ ಆಗಿನ ಕಾಲದಲ್ಲಿ ಚನ್ನಬಸವ ಪಟ್ಟದೇವರು ಮಾಡ್ತಾ ಇದ್ರು. ಈಗಿನ ಕಾಲದಲ್ಲಿ ಬಸವಲಿಂಗ ಪಟ್ಟದೇವರು ಆ ಕಾರ್ಯವನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಗುರುಬಸವ ಪಟ್ಟದೇವರಾಗಿರಬಹುದು. ಇಷ್ಟನ್ನು ಈ ಚಿಕ್ಕ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ಮಾತನ್ನು ಗುರುಗಳ ಪಾದಕ್ಕೆ ಅರ್ಪಿಸುತ್ತಾ ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಜಯವಾಗಲಿ. ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ, ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಜಯವಾಗಲಿ. ಧನ್ಯವಾದಗಳು. ಇಲ್ಲಿವರೆಗೆ